ರಾಮ, ಇದೆಂಥ ಪರೀಕ್ಷೆ ತಂದೆ. ಜ್ಞಾನದಾಹದಲ್ಲಿದ್ದ ನನಗೆ ಮದುವೆ ಆಗುವಂತ ಸಂದೇಶ ಕೊಟ್ಟವನೂ ನೀನೇ, ಸಂಬಂಧಗಳನ್ನ ಕೂಡಿಸಿದವನು ನೀನೇ. ನೀನೇ ನಿಶ್ಚಯ ಮಾಡಿದ ಮದುವೆನಲ್ಲಿ ಅಪಶಕುನಾನ. ಇದರಿಂದ ನಮ್ಮನೆಯವರು ಎಷ್ಟು ಗಾಬರಿ ಆಗ್ತಾರೆ. ಈ ಮದುವೆ ನಡಿಬೇಕು ಅನ್ನೋದೇ ನಿನ್ನ ಇಚ್ಛೆ ಆಗಿದ್ರೆ ಆಗಿರೋದನ್ನ ಸರಿಪಡಿಸು. ಎಲ್ಲರ ಮನಸ್ಸಿಗೂ ನೆಮ್ಮದಿ ಕೊಡು ತಂದೆ. ಸೀರೆ ಸುಟ್ಟಿದೆ ಅಂತ ನನ್ನ ಹತ್ರ ಬಂದು ಹೇಳಿದ್ರಿ. ಸೀರೆ ಹಾಗೆ ಇದೆ ಅಮ್ಮ. ಸೀರೆ ಸುಟ್ಟಿದ್ದನ್ನ ನಾವೇ ಕಣ್ಣಾರೆ ನೋಡಿದ್ವಿ, ಆದ್ರೆ ಸರಿಯಾಗಿದೆಯಲ್ಲಮ್ಮ. ಅಯ್ಯೋ, ಸೀರೆ ಸುಟ್ಟಿದ್ ನೋಡಿದ್ದನ್ನೇ ನಾನು ನಿನ್ನ ಹತ್ರ ಬಂದು ಹೇಳಿದ್ದು. ಎಲ್ಲ ಅಯೋಮಯವಾಗಿದೆಯಲ್ಲ. ನೀವೇನ್ ಕನ್ಸ್ಕೊಂಡಿಲ್ಲ ತಾನೆ? ಅತ್ತೆ, ಇಬ್ರಿಗೂ ಒಂದೇ ಕನ್ಸ್ ಬರೋಕೆ ಹೇಗ್ ಸಾಧ್ಯ? ಬಟ್ಟೆ ಸುಟ್ಟು ವಾಸನೆ ನಮ್ಮೂಗೆ ಬಡ್ದಿದೆ. ಇವನಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇದು ಹೇಗ್ ಸಾಧ್ಯ? ಏನೇ ಯೋಚನೆ ಮಾಡ್ತಿದೀಯಾ? ಏನಾಗಿರ್ಬೋದು ಅಂತ ಯೋಚನೆ ಮಾಡಿದೆ. ಈ ತರ ಪವಾಡಗಳು ನನಗೆ ಅನುಭವ ಆಗಿದೆ. ಯಾವುದೋ ಕೆಟ್ಟದ್ ಬಂದಿದೆ, ಆಮೇಲೆ ಬಂದ ದಾರಿ ಸುಂಕ ಇಲ್ಲ ಅಂತ ವಾಪಸ್ ಹೋಗಿದೆ. ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಬಿಡಮ್ಮ. ಇಬ್ರು ಒಂದೇ ಕನ್ಸ್ ಕಂಡ್ರ ಅಂತ ಕೇಳಿದ್ಯಲ್ಲ, ಹೌದು ಅನ್ಕೋ. ಹಾಗ್ ನೋಡಿದ್ರೆ ಸೀರೆ ಸುಟ್ಟು ಹೋಯ್ತು ಅಂದ್ರಿ, ಈಗ ನೋಡಿದ್ರೆ ಏನೋ ಕೆಟ್ಟದ್ ಬಂತು ಹೋಯ್ತು ಅಂತಿದ್ಯಲ್ಲ.